ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ರವೆ ಉಂಡೆ. ಅದರಲ್ಲೂ ಪಾಕ ಇಲ್ಲದೇ ನಾವು ವಾರಾನುಗಟ್ಲೆ ಇದ್ರೂ ಗಟ್ಟಿ ಆಗೋದಿಲ್ಲ. ಪಾಕ ಇಲ್ಲದೇ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ. ಈಗ ಒಂದು ಬಾಣಲಿ ಇಟ್ಕೊಂಡು ರವೆಯನ್ನು ತೊಗೊತಾ ಇದ್ದೀನಿ. ರವೆ ಯಾವುದಂದರೆ ಚಿರೋಟಿ ರವೆಯನ್ನು ತೊಗೊಳ್ಳಿ. ನೋಡಿ, ಈ ರೀತಿ ಚಿರೋಟಿ ರವೆಯನ್ನು ತೊಗೊಂಡು 2 ಕಪ್ಪನ್ನು ನಾನು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ರವೆಯನ್ನು ಚೆನ್ನಾಗಿ ಹುರಿದ್ಕೊಳ್ಬೇಕಾಗುತ್ತೆ. ನಾವು ರವೆ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಚೆನ್ನಾಗಿ ರವೆ ಉಂಡೆ ಬರುತ್ತೆ. ಇಲ್ಲ ರವೆ ಸರಿಯಾಗಿ ಹುರಿದಿಲ್ಲ ಅಂದರೆ ಬಂಕ ಬಂದ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಈಗ ರವೆಯನ್ನು ಹುರಿದ್ಕೊಂಡು ಸೈಡಾಗಿ ಇಟ್ಕೊಂಡು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪೂರ್ತಿ ಗಿಟ್ಕಂತ ಬರುತ್ತಲ್ವ, 2 ಬಟ್ಲು, ಆ 2 ಬಟ್ಲನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಒಣ ಕೊಬ್ಬರಿಯನ್ನು. ಸೊ ನೀವು ಒಣ ಕೊಬ್ಬರಿ ಎಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿ ಇರುತ್ತೆ ರವೆ ಉಂಡೆ. ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ, ಕೊಬ್ಬರಿಯನ್ನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಸಕ್ಕರೆ, ಸೊ ನಾವು ಇವಾಗ 2 ಕಪ್ ರವೆ ತೊಗೊಂಡಿದ್ದೀವಲ್ಲ, ಅದೇ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಅಳತೆಯಲ್ಲಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಏಲಕ್ಕಿ ಒಂದು 5-6 ಏಲಕ್ಕಿಯನ್ನು ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿ ಸಕ್ಕರೆ ಪುಡಿಯನ್ನು ರವೆ ಜೊತೆಯಲ್ಲೇ ಸೇರಿಸ್ಕೊಳ್ಳೋಣ. ನಾನು 3 ಬಟ್ಲು ಹಾಕ್ಕೊಂಡಿದ್ದೀನಿ ಏನಂತಾರೆ ಸಕ್ಕರೆಯನ್ನು. ಕೆಲವರು ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಒಂದು ಒಗ್ಗರಣೆ ಸೌಟಲ್ಲಿ ಒಂದು 4-5 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಎಷ್ಟು ಹಾಕ್ಕೊತೀರೋ ಅಷ್ಟೇ ಚೆನ್ನಾಗಿರುತ್ತೆ ರವೆ ಉಂಡೆ. ಇದಿಷ್ಟು ಐಟಮ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ರವೆಯಲ್ಲಿ ಹಾಕ್ಕೊಂಡು ಹಾಗೆಯೇ ತುಪ್ಪಕ್ಕೆ ಲಾಸ್ಟಲ್ಲಿ ಇದು ಗೋಡಂಬಿ ಮತ್ತು ಬಾದಾಮಿ, ಇದು ದ್ರಾಕ್ಷಿ, ಇದು ಎಲ್ಲದನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲಿ, ದ್ರಾಕ್ಷಿ ಹೆಂಗಾಗಬೇಕಂದ್ರೆ ಒಂಥರ ಹಿಂಗೆ ಬುಡ್ಡೆ ಥರ ಬರುತ್ತೆ, ಅಲ್ಲಿವರೆಗೂ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇದು ಲಾಸ್ಟಲ್ಲಿ ಒಗ್ಗರಣೆ ಥರ ಕೊಟ್ಕೊಂಡು ರವೆಯಲ್ಲಿ ಸೇರಿಸ್ಕೋಬೋದು. ಸೊ ನೋಡಿ ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಆ ದ್ರಾಕ್ಷಿ ದಪ್ಪ ಆಗಬೇಕು ಮತ್ತು ಬಾದಾಮಿ ಮತ್ತು ಗೋಡಂಬಿನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಹುರಿದಿರೋವಂಥ ಮಿಶ್ರಣವನ್ನು ರವೆಗೆ ಸೇರಿಸ್ಕೊಳ್ಳೋಣ. ರವೆಗೆ ಸೇರಿಸ್ಕೊಂಡು ಕಾಯಿಸಿರೋಂತಹ ಹಾಲನ್ನು ಹಾಕ್ಕೊಳ್ಳೋಣ. ಕಾಯಿಸಿರೋಂತಹ ಹಾಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತೊಗೊಳ್ಳೋಣ, ಒಂದು ಅರ್ಧ ಕಪ್ ಆಗೋಷ್ಟು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ರವೆ ಜೊತೆಯಲ್ಲಿ ಉಂಡೆಗಳಾಗಿ ಇರುತ್ತಲ್ವ, ರವೆ ಮತ್ತು ಹಾಕಿರೋಂಥ ಡ್ರೈ ಫ್ರೂಟ್ಸು ಎಲ್ಲನೂ ಮಿಕ್ಸ್ ಆಗಬೇಕು. ಹಾಲು ಸ್ವಲ್ಪನೇ, ಸುಮ್ಮನೆ ಈ ಉಗುರು ನೀರು ಅಂತಾರಲ್ಲ ಆ ರೀತಿ ಹಾಕ್ಕೊಳ್ಳಿ ಸಾಕು. ನೋಡಿಕೊಂಡು ನಾವು ಸೇರಿಸ್ಕೋಬೇಕಾಗುತ್ತೆ. ಯಾವುದೇ ರೀತಿ ನಾನು ಇಲ್ಲಿ ಪಾಕ ಮಾಡೋದಿಲ್ವಲ್ಲ, ಹಾಗೆಯೇ ಸಕ್ಕರೆ ಪುಡಿ ಹಾಗೆ ಡೈರೆಕ್ಟಾಗಿ ಹಾಕಿರೋದ್ರಿಂದ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ಉಂಡೆ ಕಟ್ಟಿದ್ರೆ ಅದಕ್ಕೆ ಬರಬೇಕು. ನಾವು ಹಾಲು ಯಾವ ರೀತಿ ಸೇರಿಸ್ಕೋಬೇಕಂದ್ರೆ ಸ್ವಲ್ಪ ನೋಡಿ ಈ ರೀತಿ ರವೆ ಎಲ್ಲ ನೆಂದು ರವೆ ಉಂಡೆ ರೀತಿ ಬರಬೇಕು ಕೈಗೆ, ಅಷ್ಟು ನಾವು ಹಾಲನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟೇ ಹದದಲ್ಲಿ ತಗೊಂಡು ಉಂಡೆಯನ್ನು ಟೈಟಾಗಿ ಕಟ್ಕೊಳ್ಳಿ. ಈ ರೀತಿ ಕಟ್ಟೋದ್ರಿಂದ ಪುಡಿ ಆಗೋದಿಲ್ಲ ಮತ್ತು ಒಡ್ಕೊಳೋದಿಲ್ಲ ಉಂಡೆ. ಸೊ ಅದರಿಂದ ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನೀವು ಉಂಡೆಯನ್ನು ಕಟ್ಕೊಬೋದು. ನೋಡಿ ಈ ರೀತಿ ನಾವು 6 ಗಟ್ಟಲೆ ಇಟ್ಟರೂ ಸಹ ಗಟ್ಟಿ ಆಗೋದಿಲ್ಲ ರವೆ ಉಂಡೆ, ಹಾಗೆ ಚೆನ್ನಾಗಿರುತ್ತೆ. ಸಾಫ್ಟಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಂದು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬೋದು, ಹೊರ್ಗಡೆ ಆದರೂ ಇಟ್ಕೊಂಡು ನೀವು 1 ತಿಂಗಳು ಬೇಕಾದರೂ ತಿನ್ಬೋದು. ಗಟ್ಟಿ ಆಗೋದಿಲ್ಲ ರವೆ ಉಂಡೆ ಅಂತೂ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ನಾನು ಹಾಕಿರೋಂಥ ಚಿರೋಟಿ ರವೆಯನ್ನು ಹಾಕ್ಕೊಳ್ಳಿ. ಕೆಲವೊಬ್ಬರು ಬಾಂಬೆ ರವೆ ಹಾಕ್ತಾರೆ, ಅದು ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ತಿನ್ನೋದಕ್ಕೆ. ಚಿರೋಟಿ ರವೆಯನ್ನೇ ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಹಬ್ಬ ಹತ್ರ ಬಂತು, ಈ ರೀತಿ ರವೆ ಉಂಡೆ ಮಾಡಿಕೊಂಡ್ರೆ ಲಕ್ಷ್ಮೀ ಹಬ್ಬಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ರಿ ರೆಸಿಪಿಯನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ
ಕಟ್ಕೋಬೋದು. ನಾನು ಹಾಲನ್ನು ಸಹ ಅಷ್ಟೇ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ತಗೊಂಡಿದ್ದೆ. 1 kg ರವೆ ಹತ್ತತ್ರನೇ ಇತ್ತು, ಕರೆಕ್ಟಾಗಿ ಬಂದಿತ್ತು. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.